ನೋಡಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿ ಇಟ್ಟಿದ್ದಾನೆ. ತೊಗರಿ ಬೇಳೆ ಅಂತ ನಿಮಗೆ ಆಗಲ್ಲ. ನೋಡಿ ಗಂಧಸಾಲ ಹಾಕಿ ಜೀರಾ ರೈಸ್ ಉಂಟಲ್ಲ ಅದು ತಗೊಳ್ಳೋದು, ಯಾವುದು ತಗೊಳ್ಳೋದು ಗೊತ್ತಿಲ್ಲ. ಹಾಗೆ ಇದಿತ್ತು, ಇದನ್ನೇ ಹಾಕುವ ಅಂತ ಹೇಳಿ ತೊಳೆದಿಟ್ಟಿದ್ದೇವೆ. ನೋಡಿ ಈಗ ಬಿಸಿಬೇಳೆ ಭಾತ್ ರೆಡಿ ಆಗಿದೆ. ನೋಡ್ಬೇಕೀಗ ಹೇಗೆ ಆಗಿದೆ ಅಂತ ಹೇಳಿ. ಎಂತ ಪಲಾವ್ ರೀತಿಯಲ್ಲಿ ಇಲ್ಲ, ನೀನೇ ನೀರು ಹಾಕಿದಲ್ಲ ಹಾಗೆ ಅಂತ ಪಲಾವ್ ರೀತಿಯಲ್ಲಿ ಆಗಿದೆ ಅಲ್ಲ, ನೀರುಂಟು ಅಡಿಯಲ್ಲಿ ಮಿಕ್ಸ್ ಮಾಡಿ ಅಂತೆ. ಪಲಾವ್ ರೀತಿಯಲ್ಲಿ ಆಗಿದೆ. ಮಸಾಲ ಕಡಿಮೆ ಆಯ್ತಾ ಎಂತ ಅಂತ ಗೊತ್ತಿಲ್ಲ. ಕಲ್ಲರ್ ಹಾಕಿ ಅರಶಿನ ಹಾಕಿಕೊಂಡಂತಲ್ಲ. ಅರಶಿನ ಅದ್ರಲ್ಲಿ ಇರ್ಲಿಲ್ಲ. ಎಂತ ಹಾಕಿಕೊಂಡಿದ್ದಕ್ಕೆ ಅಷ್ಟೇ. ಇನ್ನು ಒಗ್ಗರಣೆ ರೆಡಿ ಮಾಡಿ ಇರ್ಲಿ. ಎಂತಾಗ್ತದೆ, ನೀರು ಇರ್ಬೇಕು. ಇನ್ನೂ ನೀರು ಬೇಕಿತ್ತಾ ಅಂತ. ಹೌದು, ಅದ್ರಲ್ಲಿ ಹಾಗೆ ಇತ್ತು. ಎಂತೆಲ್ಲ ಗಡಿ ತೆಗ್ದಿದೆ ಅಂತ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಈಗ ಸ್ವಲ್ಪ ಸರಿ ಆಯ್ತಾ ಅಂತ. ಅದ್ರಲ್ಲಿ ಇನ್ನೂ ನೀರು ಉಂಟು ಅಡಿಯಲ್ಲಿ. ಸಾಕಲ್ಲ, ಇನ್ನು ನೀರು ಬೇಕು. ನೀರು ಬೇಕಿದ್ರೆ ಹಾಕ್ಬೇಕು. ಬೇಡ ಬೇಡ, ಟೇಸ್ಟ್ ಇರ್ಲಿಕ್ಕೆ ಸಾಕು. ಒಗ್ಗರಣೆ ರೆಡಿ ಆಗಿದೆ. ಹಾಕೋದು ಎಲ್ಲ ಹಾಕಿದೆಯಲ್ಲ. ಹಾಕಿದ್ದೇನೆ. ನೋಡ್ಬೇಕು ಈಗ ವಾಪಸ್. ನಾನಿರ್ಲಿಲ್ಲ, ಇವಳೇ ಮಾಡಿದ್ದೆ. ನೋಡ್ಬೇಕು, ತಿಂದು ನೋಡು. ಬಿಸಿಬೇಳೆ ಭಾತ್ ಕಾಣ್ತದೆ ನಿಮ್ಗೆ? ಅದೇ ಅದೇ ಈ ರೀತಿ ಉಂಟು. ನೋಡುವ ಈಗ. ಒಗ್ಗರಣೆ ಹಾಕುವ ಫಸ್ಟ್. ಒಗ್ಗರಣೆ ರೆಡಿ. ಒಗ್ಗರಣೆ ರೆಡಿ ಆಗಿದೆ. ಸೌಂಡ್ ಇಲ್ಲ ಒಗ್ಗರಣೆಗೆ. ಅದು ಚೆನ್ನಾಗಿದೆ ಅಂತ ಆಗ ಮಾಡಿ ಇಟ್ಟದ್ದು ನಾನು. ಸೌಂಡ್ ಬರುದು. ಹಾಕಿ ಮಿಕ್ಸ್ ಮಾಡಿ. ನಿನಗೆ ಟೇಸ್ಟ್ ಹೇಗಿರ್ತದೆ ನೋಡುವ. ಸ್ವಲ್ಪ ತಿಂದು ನೋಡಿದೆ, ಉಪ್ಪು ಕಡಿಮೆ. ವಾಪಸ್ ಹಾಕ್ಬೇಕು ಅಷ್ಟೇ. ಸ್ವಲ್ಪ ಅಷ್ಟು ಬೇಕಾದ್ರೆ ಉಪ್ಪು ಚಪ್ಪೆ ತುಂಬಾ ಕಡಿಮೆ ಆಗಿದೆ. ಸ್ವಲ್ಪ ಚಪ್ಪೆ. ಅದು ಅಕ್ಕಿ ಹಾಕಿದ್ಮೇಲೆ ಹಾಗೆ ಆಯ್ತಾ ಅಂತ. ಇದು ಎಲ್ಲ ಬೆಂದು ಪಿಚಿ ಪಿಚಿ ಆಯ್ತು. ಅದು ಪಿಚಿ ಪಿಚಿ ಆಗ್ಬೇಕಂತಲ್ಲ ಅದ್ರಲ್ಲಿ ಹಾಗೆ ಉಂಟು. ಸ್ವಲ್ಪ ನೀರು ಉಂಟಾ ಅಂತ. ಸ್ವಲ್ಪ ನೀರು ಹಾಕ್ಬೇಕು. ಮತ್ತೆ ಕಲರ್ ಕೂಡ ಡಿಮ್ ಉಂಟು. ಅದ್ರಲ್ಲಿ ರೆಡ್ ಉಂಟು. ಅದು ಎಂತದ ಒಂದು ಕಮ್ಮಿ ಆಗಿದೆ. ಸ್ವಲ್ಪ ಮೆಣಸುಡಿ ಹಾಕ್ಬೇಕಿತ್ತು. ನಮ್ದು ಕಲರ್ ಮೆಣಸುಡಿ ಕಲರ್ ಬರ್ತಿತ್ತು. ಇರ್ಲೇನು ಇಲ್ಲ. ಈಗ ಟೇಸ್ಟ್ ಒಮ್ಮೆ ನೋಡ್ಬೇಕು. ಬಿಸಿಬೇಳೆ ಭಾತ್ ರೆಡಿ. ಬಿಸಿಬೇಳೆ ಭಾತ್ ರಪ್ಪ ಆಗಿದೆ. ಇದು ಅದರಲ್ಲಿ ಸ್ವಲ್ಪ ನೀರು ಕಾಣ್ತಾ ಇತ್ತು. ನೀರು ಕಡಿಮೆ ಆಗಿದೆ ಹಾಕಿದಷ್ಟೇ. ಸ್ವಲ್ಪ ನೀರು ಇನ್ನೂ ಸಹ ಹಾಕ್ಬೇಕಿತ್ತು. ಸ್ವಲ್ಪ ಕಡಿಮೆ ಆಯ್ತು. ಸಾಕು. ನೋಡ್ರಿ, ನಾನು ಟೇಸ್ಟ್ ನೋಡಿ ಮತ್ತೆ ನಿಮಗೆ ಮಾತಾಡಲಿಕ್ಕೆ ಸಿಗ್ತೇನೆ. ನೋಡಿ, ಇದಕ್ಕೆ ಶೀತ. ಹಾಗೆ ಮದ್ದು ಹೇಗೂ ಕುಡಿಸಿದ್ದೇವೆ. ಡಾಕ್ಟ್ರಿಂದ ತಂದಿದ್ದೇವೆ, ಪ್ರೈವೇಟ್ ಡಾಕ್ಟ್ರಿಂದ ತಂದದ್ದು. ಹಾಗೆ ಮದ್ದೀಗ ಕುಡಿದಿದೆ ಅಷ್ಟೇ. ನೋಡಿ, ಗುರು ಕೇಳುದೆ ನೋಡಿ. ಅದಕ್ಕೆ ಕಫ ಎಲ್ಲ. ಅದೀಗ ಮುಖ ಎಲ್ಲ ಒರೆಸ್ಬೇಕು. ನೋಡಿ, ಗುರು ಆಗ್ತದೆ. ಕಫ ಆಗಿದೆ, ಶೀತ ಆಗಿದೆ, ಮೂಗು ಬಂದಾಗಿದೆ. ಅದಕ್ಕೆ ತಂದದ್ದು ಮದ್ದು. ಕಫ ಇದ್ದು ಒಂಥರ ಮಾಡ್ತದೆ ನೋಡಿ. ಈ ರೀತಿ ಮಾಡೋದು. ಕಫ ಆಗಿದೆ ಅದಕ್ಕೆ. ಹಾಗೆ ಮದ್ದು ತಂದದ್ದು. ಆ ಡಾಕ್ಟ್ರದ್ದು ಬೇಗ ನಿಲ್ತದೆ. ಈಗ ಕೊಟ್ಟಿದ್ದೇವೆ ಮದ್ದು. ಇನ್ನು ನೋಡುವ, ಕಡಿಮೆ ಆಗ್ಬೋದು. ಅಲ್ಲ, ಚಿಕ್ಕ ಇದರ ಹೆಸರು. ಈ ಬಿಲ್ಲೆಲ್ಲ ನೋಡ್ತಾ ಉಂಟು. ಅಲ್ಲಿ ನವಿಲು ಹೋಗುದು ನೋಡಿ. ಅಲ್ಲಿ ಉಂಟು. ಅದು ಇವರ ಇದಕ್ಕೇನೆ ಓಡಿ ಹೋಗ್ಬೋದು. ಹಾಗೆ ರಕ್ಕಸರಾಗಿ ನೋಡ್ತಾ ಉಂಟು ಬೆಕ್ಕುಗಳು. ಇಲ್ಲಿ ಉಂಟು. ಅಲ್ಲಿ ನೋಡಿ. ಅಲ್ಲಿ ನೋಡಿ. ನೋಡುದು ನೋಡಿ, ಎಂಥದೋ ಒಂದು ಡಿಫ್ರೆಂಟ್ ಟೈಪಲ್ಲಿ ನೋಡ್ತಾ ಉಂಟು. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಉಂಟಲ್ಲ, ಯಾವ ನಮೂನೆಯ ಬಿಸಿಬೇಳೆ ಭಾತ್ ಮಾಡಿದ್ದೇನೆ ನನಗೇನೆ ಗೊತ್ತಿಲ್ಲ. ಅದೊಂದು ಮಧ್ಯಾಹ್ನ ಸರಿ ಇತ್ತು, ತಿಂದಿದ್ದೇವೆ. ಟೇಸ್ಟ್ ಎಲ್ಲರೂ ನೋಡಿದ್ದಾರೆ. ಆದರೆ ಸಂಜೆ ಆಗುವಾಗ ಉಂಟಲ್ಲ, ಗಟ್ಟಿ ಕಲ್ಲಿನ ರೀತಿಯಲ್ಲಿ ಇದು ಒಂದು ಒಂಥರ ಗಟ್ಟಿ. ಅದು ನಾವು ಫಸ್ಟ್ ಟೈಮ್ ಲೈಫಲ್ಲಿ ಮಾಡೋದು. ಅದೊಂದು ವಿಡಿಯೋ ನೋಡಿದ್ದು. ಆ ವಿಡಿಯೋದನ್ನು ನೋಡಿ ಉಂಟಲ್ಲ, ಮಸಾಲೆ ಪುರಿ ರೀತಿಯಲ್ಲಿ ಕಾಣ್ತಿತ್ತು. ಭಾರಿ ಚಂದ ಕಾಣ್ತಿತ್ತು. ಹಾಗೆ ನಾವು ಸಹ ಟ್ರೈ ಮಾಡುವ. ಅಂದರೆ ನಮ್ಮ ಆಚೆ ಎಲ್ಲ ಬಿಸಿಬೇಳೆ ಭಾತ್ ಎಲ್ಲ ಮಾಡೋದಿಲ್ಲ, ಅದನ್ನೆಲ್ಲ ತಿನ್ನೋದಿಲ್ಲ. ಹಾಗೆ ನಾವು ಸಹ ಟ್ರೈ ಮಾಡುವ ಅಂತೇಳಿ ಹೇಳೋದು. ಬೇಕು ಅಂತೇಳಿ. ಹಾಗೆ ನಿನ್ನೆ ಮಾಡಿದ್ದು. ಅದು ಇವರು ಸ್ವಲ್ಪ ಸಹ ಬರ್ಲಿಲ್ಲ. ಇವರು ಬಿಸಿ ಇದ್ರು. ಅವ್ರ ತೋಟಕ್ಕೆಲ್ಲ ಹೋಗಿದ್ದು. ಮತ್ತೆ ಬಂದದ್ದು. ಅವ್ರಿಗೆ ಸಹ ಗೊತ್ತಿಲ್ಲ ಮಾಡ್ಲಿಕ್ಕೆ. ನಾವು ವಿಡಿಯೋ ಮಾಡಿ ನೋಡಿ ಎಂಥದ್ದೊಂದು ಹಾಗೆ. ಅದು ಟೇಸ್ಟ್ ಹೇಗಿತ್ತು ಅಂತ ಹೇಳಿದ್ರೆ, ಅದು ಎಂತ ಹೇಳೋದು,
ನನಗೆ ಹೇಗಾಯ್ತು ಅಂತ ಹೇಳಿದ್ರೆ ರವಕ್ಕೆ ನೀರು ಹಾಕಿ ಮುದ್ದೆ ಮಾಡಿ ತಿಂದಾಗಿತ್ತು ಹಾಗೆ. ಅದು ಒಳ್ಳೇದಿರ್ಬೋದು ಬಿಸಿಬೇಳೆ ಬಾತು, ನಾವು ಮಾಡಿದ್ರೆ ಒಳ್ಳೇದಾಗುದಿಲ್ಲ, ಅಂದ್ರೆ ನಮಗೆ ಅದು ಗೊತ್ತಿಲ್ಲಲ್ಲ ಹೇಗೆ ಮಾಡುದು ಅಂತ ಹೇಳಿ. ಅದು ಯಾರು ಮಾಡ್ತಾರೆ ಆ ಬಿಸಿಬೇಳೆ ಬಾತ್ ಮಾಡಿ ಪ್ರಾಕ್ಟೀಸ್ ಯಾರಿಗಿರ್ತದೆ ನೋಡಿ, ಅವರಿಗೆ ಮಾತ್ರ ಅದು ಕರೆಕ್ಟ್ ಆಗ್ಬೋದು. ನಾವು ಮಾಡಿದ್ರಷ್ಟು ಅದು ನಮಗೆ ಸರಿ ಗೊತ್ತಿಲ್ಲ ನೋಡಿ, ಹಾಗೆ ಒಟ್ರಾಸೆ ಆಗಿ ಗಟ್ಟಿ ಗಟ್ಟಿಯಾಗಿ ಎಂತದೋ ಒಂದು ಆಗಿದೆ. ಇಲ್ಲಿ ಉಂಟಲ್ಲ ಆಗ ಇದು ಹಾವು ಹೋಗಿದೆ ಇಲ್ಲಿ ನೋಡಿ, ಇಲ್ಲಿಂದಾಗಿ ಜುಯಿ ಅಂತ ಹೇಳಿ ಇದ್ರೊಳಗೆ ಹೋಗಿಸಾಗಿದೆ ನೋಡಿ. ಹೌದು ಹೋಗಿದೆ. ಆಗ ನಮ್ಗೆ ಹೊರಗೆ ಬರುದು ಮಾತ್ರ ಕಾಣ್ತಾನೆ ಇಲ್ಲ ಹಾವು. ಮತ್ತೆ ಇದು ಫಸ್ಟ್ ಟೈಮ್ ಅಲ್ಲ ಹಾವು ಹೋಗುದು, ಅಂದ್ರೆ ನಾವು ಪ್ರತಿ ವರ್ಷ ಕಟ್ಟಿಗೆ ಇಡುವಾಗ್ಲೇ ಅದ್ರೊಳಗೆ ಹೋಗ್ತಾ ಇರ್ತದೆ, ಅದ್ರೊಳಗೆ ಹಾವು ಹೋಗಿ ಎಲ್ಲ ಇಲ್ಲಿದಿಲ್ಲ ಹೋಗಿ ಬರ್ತದೆ. ಎಲ್ಲಿ ಉಂಟು ಗೊತ್ತಿಲ್ಲ, ಕಾಣುದಿಲ್ಲ, ಇರ್ಬೋದು ಅಲ್ಲಿ. ಬಸಳೆ ನೋಡಿ ಎಲ್ಲ ತೆಗ್ದು ಹಾಕಿದ್ದೇವೆ, ಅದು ಎಲ್ಲ ಹೋಯ್ತು. ಅದಂದ್ರೆ ಹಣ್ಣಾಗಿದೆ, ಎಲ್ಲ ಬಿದ್ದಿತ್ತಲ್ಲ ಚಪ್ಪರ, ಅದು ಹಣ್ಣಾಗಿದೆ. ಅದು ಹಣ್ಣಾಗಿದೆ, ಬಿದ್ದಿದೆ ಕೂಡ. ಇನ್ನು ವಾಪಸ್ ನೆಡ್ಬೇ ಅಷ್ಟೇ, ಎಲ್ಲಿ ನಡುದಂತ ಈಗ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಉಂಟು, ಜಾಸ್ತಿ ಇಲ್ಲ. ಹಾಗೆ ಎಂತಪ್ಪ, ಅಷ್ಟು ಯಾವಾಗ್ಲಿನಾಗೆ ಬಿಸಿಲಿಲ್ಲ, ಇನ್ನು ಕಡಿಮೆ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಮೇ ಇನ್ನು ಬರ್ತಾ ಉಂಟಲ್ಲ ನೋಡಿ, ಚಿಕ್ಕ ಚಿಕ್ಕ ಬೀಜ ನೋಡಿ, ಬೀಜ ಮೊಳಕೆ ನೋಡಿ, ಬೀಜ ಆಗಿದೆ, ಬದನೆ ಆಗೋದು, ಮೆಣಸಿನ ಬೀಜ ಆಗೋದು. ಮೆಣಸಿನ ಬೀಜ ಗೊತ್ತಿಲ್ಲ, ನೋಡುವಲ್ಲ ದೊಡ್ಡದಾಗಿ ದೊಡ್ಡ ಆಗುವಾಗ ಗೊತ್ತಾಗ್ತದೆ. ಈಗ ತುಂಬಾ ಮೊಳಕೆ ಬಂದಿದೆ ನೋಡಿ, ಅದು ಗೊತ್ತಾಗ್ತದೆ ಈಗ ಚಿಕ್ಕದಲ್ಲ ನೋಡಿ. ಎಲ್ಲ ಬೆಕ್ಕುಗಳು ಉಂಟಲ್ಲ, ಆಚೆ ಈಚೆ ಈಚೆ ಇದ್ರೆ ಉಂಟು. ಈಗ ಅದನ್ನು ಕರಿವ, ಬನ್ನಿ ಇಲ್ಲಿಗೆ, ಬನ್ನಿ ಬನ್ನಿ, ಬೇಗ ಬರ್ಬೇಕು, ಬರ್ಬೇಕು, ಬನ್ನಿ 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 ಬನ್ನಿ, ಬೇಗ 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 ಬನ್ನಿ ನೋಡಿ ಅಂತ. ಅದೊಂದು ಮೇಲೆ ಉಂಟು ಹಾರಿತಲ್ಲಿ, ಬನ್ನಿ ಬನ್ನಿ ಬನ್ನಿ, ಹೋಗುವ, ಇನ್ನು ಹೋಗುದು, ಚಿಕ್ಕ ಮರಿ. ಒಳಗೆ ಹೋಗುವ, ಮನೆಯೊಳಗೆ ಹೋಗು 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 ಹೋಗುವ, ಬೇಗ ಬೇಗ ಬನ್ನಿ ಬನ್ನಿ, ಬೇಗ ಹೋಗುವ, ಬೇಗ 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 ಬನ್ನಿ ಬನ್ನಿ ಬನ್ನಿ. ತಿಂಕೋ ಬರೋದಿಲ್ವಾ, ತಿಂಕೋ, ಅದು ಲಾಸ್ಟ್, ಅದು ಬಡ್ಡನಾಗೆ ಮಾಡ್ಕೊಂಡು ಮೆಲ್ಲ ಹೋಗುದು. ಬೆಕ್ಕುಗಳನ್ನ ಉಂಟಲ್ಲ ಎಲ್ಲವನ್ನು ಒಳಗೆ ಹಾಕ್ಲಿಕ್ಕಿತ್ತು ಮನೆಯೊಳಗೆ, ಅದಕ್ಕೆ ಕರೆದು ಒಳಗೆ ಹಾಕಿ ಬಂದೆ. ಲಾಕ್ ಹಾಕ್ಲಿ, ಹೌದು ಅಲ್ಲಿ ಕರ್ಕೊಂಡು ಹೋಗ್ತದೆ ಹಾಗೆ, ಅದಕ್ಕೆ ಒಳಗೆ ಹಾಕಿ ಬಂದಿದ್ದೇನೆ ಇದು ಬೆಕ್ಕನೆಲ್ಲ, ಅದಕ್ಕೆ ಕರೆದದ್ದು. ಇವತ್ತು ಮೋಡ ನೋಡಿ ಅಂತೆ, ಎಷ್ಟು ಮೋಡ ಉಂಟು, ಈ ರೀತಿ ಉಂಟು ನೋಡಿ. ಮಳೆ ಬರ್ತದೆ ಗೊತ್ತಿಲ್ಲ, ನೋಡುವ. ಇಲ್ಲ, ಎಲ್ಲಿಂದಲೂ ನುಗ್ಗಿ ಇದು ವಿಂಡೋದಿಂದ ಕಿಟಕಿಯಿಂದ ಬಂದಿದ್ದ ಅಂತ. ಯಾರು ಬರ್ಲಿಕ್ಕೆ ಹೇಳಿದ್ದು ನಿನ್ನನ್ನು? ಮೂಸುಂಟಿಗೆ ಕೊಡ್ಬೇಕಾ ನಿನಗೆ? ಮೂಸುಂಟಿಗೆ ಕೊಡ್ಬೇಕಾ? ಯಾರು ಬರ್ಲಿಕ್ಕೆ ಹೇಳಿದ್ದು ನಿನಗೆ? ತಿಂಕು ನೋಡಿ, ಮೊನ್ನೆ ನಾವು ಮಣ್ಣಿನ ಕೆಲಸ ಎಲ್ಲ ಆಯಿತು, ನಾನು ಅಮ್ಮ ಅಪ್ಪ ಸೇರಿ ಮಾಡಿದ್ದು. ಇದು ಅಪ್ಪ ಎಲ್ಲ ತೆಗ್ದದ್ದು, ಇದು ನಾವು ಇದಕ್ಕೆ ಹಾಕಿದ್ದೆವು, ಎಂತಕ್ಕೆ, ತೋಟಕ್ಕೆಲ್ಲ ಸ್ಪ್ರೆಡ್ ಮಾಡಿದ್ದೇವೆ. ಊಟ ನಂದು ಆಗ್ಬೇಕಷ್ಟೆ, ಊಟ ಆಗ್ಬೇಕಷ್ಟೆ, ನಂಗೆ ಈಗ ಬೇಡ ಇನ್ನು. ಮತ್ತೆ ಇದು ಎಂತ, ಇದು ಸಿಹಿ ತಿನ್ನೋದು ಉಂಟು, ಗೊತ್ತಿರ್ಬೋದು, ಬೇಡ ಬೇಡ ಈಗ ಬೇಡ. ಆಯ್ತು, ಎಷ್ಟು ಮಣ್ಣು ತೆಗ್ದಿದ್ದೇವೆ ಅಷ್ಟೆಲ್ಲ ಇಲ್ಲಿ ತೋಟಕ್ಕೆ ಸ್ಪ್ರೆಡ್ ಮಾಡಿ ಆಯ್ತು. ಇಷ್ಟು ಉಂಟು ಆಗಿದೆ ಮಾವಿನಕಾಯಿ. ತಿಂಕೋ ನೋಡಿ, ಮೊನ್ನೆ ಉಂಟಲ್ಲ ತುಂಬ ಮಾವಿನಕಾಯಿ ಆಯಿತು, ಚಿಕ್ಕ ಚಿಕ್ಕದು. ಅದು ಚಿಕ್ಕ ಸ್ವಲ್ಪ ದೊಡ್ಡದಾಗ ಬೀಳುವುದಂತ ಎಂತ ಅಂತ ಗೊತ್ತಿಲ್ಲ ನೋಡಿ. ಇಷ್ಟು ದೊಡ್ಡದುಂಟಲ್ಲ, ದೊಡ್ಡದಾಗೂ ಎಲ್ಲ ಬೀಳುದು ನೋಡಿ, ಒಣಗಿ ಬೀಳುದು. ವಾಪಸ್ ಹೋಗಿದೆ ಮಾತ್ರ, ಚಿಕ್ಕ ಚಿಕ್ಕದುಂಟು, ಚಿಕ್ಕದು ತುಂಬ ಆಗ್ತದೆ, ಮತ್ತೆ ಅದು ನಿಲ್ಲುವುದಿಲ್ಲ. ಕೆಲವೊಂದು ನಿಲ್ತದೆ ನೋಡಿ, ಇಲ್ಲಿ ಕೆಲವೊಂದು ನಿಲ್ತದೆ, ಕೆಲವೊಂದು ಬೀಳ್ತದೆ, ಹೀಗೆ ಒಣಗಿ ಹೋಗುತ್ತದೆ. ಇದು ಬಿದ್ದ ಬಾಳೆ ಗಿಡ ಇತ್ತು, ಮೊನ್ನೆ ಬಿದ್ದದ್ದು, ಅದು ನಮ್ಮ ತುಂಡು ಮಾಡಿ ಕೊಟ್ಟರು ನೋಡಿ. ಹಾಗೆ ಇದಾಗಿದೆ ನೋಡಿ, ಇದು ಎಂತ ಚಿಕ್ಕ ಚಿಕ್ಕ ಬಾಳೆಗೊನೆ ಚಿಕ್ಕ ಚಿಕ್ಕ ಕಾಯಿ ನೋಡಿ, ಬಿದ್ದದದು, ಮೊನ್ನೆ ಬಿದ್ದಿದೆ, ಇವತ್ತು ತುಂಡು ಮಾಡಿ ಕೊಟ್ಟರು ನೋಡಿ. ಸಂತೆಯಿಂದ ನಮಗೆ ಇದು ತಂದಿದ್ದಾರೆ, ಎಂತ ಇದು ಬೀಟ್ರೋಟು ಮತ್ತೆ ಬೀನ್ಸ್, ಹಾಗಲಕಾಯಿ. ಇದು ಗೊತ್ತುಂಟಲ್ಲ ಹಾಗಲಕಾಯಿ, ಇದು ಬಾರಿ ಒಳ್ಳೇದು ಅಂತ ಹೇಳಿದ್ದು, ಎಂತ ದೇಹಕ್ಕೆ ಬಾರಿ ಒಳ್ಳೇದು ಅಂತ ಹೇಳಿ. ಇದು ಜಾಸ್ತಿ ಆದ್ರೆ ಉಂಟಲ್ಲ, ಇದು ವಿಷವು ಅಮೃತವೂ ವಿಷ ಅಲ್ಲ ಜಾಸ್ತಿ ಆದ್ರೆ, ಹಾಗೆ ಆಗಿದೆ ಇದು ಕೂಡ. ಅದನ್ನು ತಿಂದು ತಲೆ ತಿರುಗಿದೆ ಅಂತ ತಿಂದು ಜಾಸ್ತಿ ತಿಂದ್ರೆ ತಲೆ ತಿರುಗಿದೆ ನನಗೆ ಉಂಟಲ್ಲ. ಇದು ಜಾಸ್ತಿ ಅಂತ ಹೇಳಿದ್ರೆ 3 ಹೊತ್ತು ತಿಂದದ್ದು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೂಡ ಇದನ್ನು ಪಲ್ಯ ಮಾಡಿದ್ರು, ಕಹಿ ಪಲ್ಯ, ಅದನ್ನೇ ತಿಂದದ್ದು ಒಳ್ಳೇದು ಅಂತ ಹೇಳಿ. ಇದು ನಂಗೆ 3 ಹೊತ್ತು ತಿಂದ್ರಿಂದ ಮತ್ತೊಂದಿನ ತಲೆ ತಿರುಗುದು, 3 ದಿನ 3 ಸಲ, 3 ದಿನ ಅಲ್ಲ 3
3 ಸಲ ತಿಂದಿದ್ದರಿಂದ ಇದು ನೆಕ್ಸ್ಟ್ ಡೇ ಉಂಟಲ್ಲ ಹೀಗೆ ಗರಣೆ ಗರಗರಣೆ ಹೀಗೆ ಆಗ್ತಾ ಉಂಟು. ಅಂದ್ರೆ ನಾನು ಹೀಗೆ ಆಗುದಿಲ್ಲ, ನಂಗೆ ಅದು ನೋಡುವಾಗೆಲ್ಲ ಹೀಗೆ ತಲೆ ತಿರುಗುದು ಗೊತ್ತುಂಟಲ್ಲ, ಹೀಗೆ ಆಗ್ತಾ ಉಂಟು. ಹೀಗೆ ಬಗ್ಗುವಾಗಂತೂ ಜಾಸ್ತಿ ಪಿತ್ತ ಜಾಸ್ತಿ ಆಗಿದೆ ಇದು ತಿಂದು. ನೆಕ್ಸ್ಟ್ ಡೇ ಆಗುತ್ತಿಲ್ಲ, ಅದ್ರ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ತಿಂದು ಎರಡನೇ ಅಲ್ಲ 3ನೇ ದಿನ ಎಂತ ಒಟ್ರಾಸಿ ಆಗ್ತಾ ಉಂಟು. ಸೆಕೆ ಅಂದ್ರೆ ತುಂಬಾ ಸೆಕೆ. ತಿಂದು ಉಂಟಲ್ಲ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ಹಾಗೆ ಆದದ್ದು. ಅದಕ್ಕೆ ಹೇಳಿದ್ದು ನೀವ್ ಯಾರಾದ್ರೂ ಹಾಗಲಕಾಯಿ ಹೆಚ್ಚು ತಿಂತಿದ್ರೆ ಈ ರೀತಿ ಜಾಸ್ತಿ ತಿನ್ಬೇಡಿ, ಯಾಕೆಂತ ಹೇಳಿದ್ರೆ ತಲೆ ತಿರ್ತದೆ. ನನಗೆ ಪಿತ್ತ ಜಾಸ್ತಿ ಆಗ್ತದೆ. ಹಾಗೆ ನಾನು ಜಾಸ್ತಿ 3 ಟೈಮ್ ತಿಂತಿದ್ದೆ. ಇನ್ನು ಇದು ವಾಪಸ್ ತಂದಿದ್ದಾರೆ, ಇನ್ನು ಮಧ್ಯಾಹ್ನ ರಾತ್ರಿ ಮತ್ತೆ ತಿನ್ನೋರು 2 ತಂದದ್ದು 2 ತಂದಿದ್ದಾರೆ. ಹಾಗೆ ಈ ಹೊರಗಿನ ಬಿಸಿಲಿಗೆ ಉಂಟಲ್ಲ ಒಟ್ರಾಸಿ ಮಾತಾಡ್ತಿದ್ದೇನೆ, ಹಾಗೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿ. ಸ್ವಲ್ಪ ಒಟ್ರಾಸಿ ಮಾತಾಡ್ತಿದ್ದೇನೆ ಈ ಬಿಸಿಲಿಗೆ, ಅದೆಲ್ಲ ಹಾಗೆ ಆಗುದು. ಹಾಗೆ ನೀವ್ ಯಾರಾದ್ರೂ ಹಾಗಲಕಾಯಿ ಎಲ್ಲ ತಂದ್ರೆ ಈ ರೀತಿ ಇದು ಮಾಡ್ಬೇಡಿ, ಸ್ವಲ್ಪ ಕಮ್ಮಿ ತಿನ್ನಿ. ಜಾಸ್ತಿ ತಿಂದ್ರೆ ಆಗುದಿಲ್ಲ. ನಂಗೆ ಹಾಗೆ ಆಗಿತ್ತು. ನನ್ಗೆ ಫುಲ್ ಡೇ ಮಲಗಿದ್ದು ಆ ದಿನ. ಬೆಳಿಗ್ಗೆ ಮಲಗಿದ್ದು, ಮಧ್ಯಾಹ್ನ ಊಟಕ್ಕೆ ಎದ್ದದ್ದು, ವಾಪಸ್ ಬೇಕಿಗೆ ಅದಕ್ಕೆಲ್ಲ ಊಟ ಹಾಕಿ ವಾಪಸ್ ಮಲಗಿದ್ದೆ. ಮತ್ತೆ ಆಗ್ಲೇ ಇಲ್ಲ. ಮತ್ತೆ ಸಂಜೆ ಆಗುವಾಗ ಸರಿ ಆಯ್ತು, ತನ್ನಷ್ಟಕ್ಕೆ ಸರಿ ಆಯ್ತು. ಮತ್ತೆ ಎಂತ ಹೇಗೆ ಗೊತ್ತಿಲ್ಲ, ಮಲಗಿ ಎದ್ದ ನಂತರ ಸರಿ ಆಯ್ತು. ಮತ್ತೆ ಈಗ ವಾಪಸ್ ತಿಂದಿದ್ದಾರೆ. ಇನ್ನು ಜಾಸ್ತಿ ತಿನ್ಲಿಕ್ಕಿಲ್ಲ, ಎಷ್ಟು ಬೇಕು ಸ್ವಲ್ಪ ತಿನ್ನೋದು. ಅದ್ರಲ್ಲಿ ಇರುದೇ 2, ಸ್ವಲ್ಪ ಪದಾರ್ಥ ಆಗುದು. ಹೌದು, ಇದು ಊರಿದಲ್ಲ, ಹೊರಗಿನಿಂದ ಬರುದು. ಅಂದ್ರೆ ನಮ್ಮ ದೂರದ ಊರಿನಿಂದ. ಊರಿದ್ದು ನಮ್ಮ ಇಲ್ಲಿ ಬೆಳೆದಾದ್ರೆ ಈ ರೀತಿ ಲೈಟ್ ಗ್ರೀನ್ ಅಲ್ಲಿ ಇರ್ತದೆ, ಭಾರಿ ಕಹಿ. ನೀವು ಎಲ್ಲಿಯಾದ್ರೂ ದ್ರಾಕ್ಷಿ ಒಣ ದ್ರಾಕ್ಷಿ ತರೋದಿದ್ರೆ ಇದು ಸಂತೆಯಿಂದ ತರಲಿಕ್ಕೆ ಹೋಗ್ಬೇಡಿ ಆಯ್ತಾ. ನಾವು ತಂದು ನೋಡಿದ್ವಿ, ನಮ್ಮ ಮನೆ ತಂದಿದ್ದಾರೆ. ಸೋಮವಾರ ಸಂತೆ ಹೋಗಿ ತಂದದ್ದು ನೋಡಿ, ಚಂದವಿಲ್ಲ ನೋಡ್ಲಿಕ್ಕೆ. ನೋಡಿ ಹೇಗೆ ಉಂಟು ನೋಡಿ, ಅದು ಇದಾಗಿದೆ ನೋಡಿ. ಅಲ್ಲ ಇದು ಒಳ್ಳೇದಿಲ್ಲ ಅಷ್ಟು, ಅದು ಅಂಗಡಿಯಿಂದ ಆದ್ರೆ ಚಂದ ಇರ್ತದೆ. ನೋಡಿ ಈ ರೀತಿ ಉಂಟು, ಒಟ್ರಾಸಿ ಉಂಟು. ಇದರಲ್ಲಿ 1/4 kg ಇರ್ಬೇಕು ಅಲ್ಲ. ಇದನ್ನ ಎಂತ ಮಾಡುದು ಅಂತ ಗೊತ್ತಿಲ್ಲ ಈಗ. ಅದು ಸ್ವಲ್ಪ ಕೂಡ ಇಂಥದ್ದಾದ್ರೆ ಆಗ್ಬೋದಲ್ಲ, ಸ್ವಲ್ಪ ಅದು ಸಹ ಒಳ್ಳೇದುಂಟು. ಇದನ್ನು ನಾವು ಈಗ ತಿನ್ಲಿಕ್ಕಿಲ್ಲ, ಅದನ್ನು ಚಂದ ಮಾಡಿ ವಾಪಸ್ ತೊಳೆದು ಒಣಗಿಸಿ, ಉಪ್ಪು ನೀರು ಅದೆಲ್ಲ ಹಾಕಿ ತೊಳೆದು ಮತ್ತೆ ವಾಪಸ್ ಒಣಗಿಸಿ ಮತ್ತೆ ಉಪಯೋಗ ಮಾಡುದು. ಡೈರೆಕ್ಟ್ ಯಾರಾದ್ರೂ ಮೊನ್ನೆ ಹೇಳಿದೇವಾ ಅಂತಲ್ಲ, ಹೊಸತ್ತು ನೋಡ್ತಿದ್ರೆ ಹೇಳುವ, ಡೈರೆಕ್ಟ್ ದ್ರಾಕ್ಷಿಯನ್ನು ಯೂಸ್ ಮಾಡಬೇಡಿ, ತೊಳೆದು ಒಣಗಿಸಿ ಯೂಸ್ ಮಾಡಿ. ನೋಡಿ ಈ ರೀತಿ ಎಕ್ಕಿ ತೆಗಿಬೇಕು. ಇದೆಲ್ಲ ಸ್ವಲ್ಪ ಅದು ಒಳ್ಳೇದುಂಟು. ನೋಡಿ ಇದು ನೋಡಿ, ಇದೆಲ್ಲ ಹಾಳಾದದ್ದು ಹಾಕಿದ್ದಲ್ಲ, ಗೊತ್ತಿಲ್ಲ ಅಂತ ಅದು ಎಂತ ಅಂತ. ತುಂಬಾ ಮೋಡ ಬಂದಿದೆ. ಮಳೆ ಬಂದ್ರೆ ಅಂತೂ ಭಾರಿ ಖುಷಿಯೇ. ಹಾಗೆ ನಿಮ್ಗೆ ಅದು ವಿಷಯ ಹೇಳಿಕ್ಕಿತ್ತು. ಆ ವಿಷಯವನ್ನು ನಂಗೆ ಹೇಳೋದಕ್ಕೆ ಸಮಾಧಾನ ಇಲ್ಲ. ಅದು ನಿಮ್ಮೊಟ್ಟಿಗೆ ಹೇಳೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳೋದು. ಹಾಗೆ ಅಂದ್ರೆ ಒಬ್ರು ನಮ್ಮ ವಿಡಿಯೋ ನೋಡಿ ಅವರಿಗೆ 2nd ಪ್ರೈಸ್ ಬಂದಿದೆ ಅಂತೆ. ಅವರು ವಾಟ್ಸಪ್ಪಲ್ಲಿ ಮೊನ್ನೆ ಮೆಸೇಜ್ ಮಾಡಿದ್ರು. ಅದು ನಿಮಗೆ ಹೇಳಬೇಕು ಅಂತ ನೆನಪಿರುವುದಿಲ್ಲ, ನಾನು ಮರ್ತೇ ಹೋಗ್ತಿದ್ದೆ. ಅದು ಹಾಗೆ ಇವತ್ತು ನಿಮಗೆ ಹೇಳಿದ್ದು ಅವರಿಗೆ 2nd ಪ್ರೈಸ್ ಬಂದಿದೆ. ನನಗೆ ಅದು ಭಾರಿ ಖುಷಿ ಆಯಿತು. ಅವರು ಅಂದರೆ ನಮ್ಮದು ಇನ್ನೊಂದು ಚಾನಲ್ ಉಂಟಲ್ಲ, ಹಾಗಲ್ಲಿ ನಾವು ಕ್ರಾಫ್ಟ್ ಎಲ್ಲ ನಾನು ಅಮ್ಮ ಎಲ್ಲ ಹೇಳಿಕೊಡ್ತಿದ್ದೆವು. ಅಲ್ಲಿ ಅವರು ಅದನ್ನು ನೋಡಿ ಅವರ ಕಾಲೇಜಲ್ಲಿ ಎಂತ ಅದು ಕಸದಿಂದ ರಸ ಕಾಂಪಿಟೇಷನ್ ಇರ್ತದೆ ನೋಡಿ ಕಾಲೇಜಲ್ಲೆಲ್ಲ, ಅದನ್ನು ಅವರು ಮಾಡಿದ್ರಂತೆ. ಅವರಿಗೆ ನಾವು ಹೇಳಿಕೊಟ್ಟದನ್ನು ಅವರು ಮಾಡಿ ಅವರಿಗೆ 2nd ಪ್ರೈಸ್ ಬಂದಿದೆ ಅಂತೆ. ಹಾಗೆ ಅದಕ್ಕಿಂತ ಮೊದಲು ಕೂಡ ಒಂದು ಕ್ರಾಫ್ಟಲ್ಲಿ ಒಬ್ಬರಿಗೆ ಪ್ರೈಸ್ ಸಿಕ್ಕಿದೆ. ಅದನ್ನು ಕಮೆಂಟಲ್ಲಿ ಹೇಳಿದರು ಇವರು ಮೊನ್ನೆ. ಹಾಗೆ ಅವರು ನಮಗೆ ಮೆಸೇಜ್ ಮಾಡಿ ಹೇಳಿದರು. ನನಗೆ ಭಾರಿ ಖುಷಿ ಆಯಿತು, ನಮ್ಮ ಒಂದು ವಿಡಿಯೋ ನೋಡಿ ಮಾಡಿದಕ್ಕೆ ಒಂದು ಪ್ರೈಸ್ ಸಿಕ್ಕಿದ್ದು ಅಂತೇಳಿ. ಹಾಗೆ ಅದೇ ಯಾವುದಂತ ಹೇಳಿದರೆ ಹಾಳೆಯಿಂದ ಚಪ್ಪಲ್ ಮಾಡಿದ್ದನ್ನು ನಿಮಗೆ ಫಸ್ಟ್ನಿಂದ ಯಾರು ನೋಡ್ತಾ ಇರ್ತೀರಿ ನೋಡಿ ಅವರಿಗೆ ನೆನಪಿರ್ಬೋದು. ಹಾಗೆ ನಮಗೆ ಅವರು ಮೆಸೇಜ್ ಮಾಡಿದರು ಹಾಗೆ ಅವರಿಗೆ ಸಿಕ್ಕಿದೆ ಅಂತೇಳಿ. ಹಾಗೆ ನಮ್ಮ ವಿಡಿಯೋ ನೋಡಿ ಎಂತ ನೋಡಿ ಪ್ರೈಸ್ ಸಿಕ್ಕಿದೆ ಅಂತೇಳಿ, ವಿಡಿಯೋ ನೋಡಿ ಮಾಡಿ ಅವರಿಗೆ ಪ್ರೈಸ್ ಸಿಕ್ಕಿದೆ ಅಂತೇಳಿ ನನಗೆ ಭಾರಿ ಖುಷಿ ಆಯಿತು ಕೇಳಿ. ಅವರು ಟ್ರೈ ಮಾಡಿದ್ರಲ್ಲ. ಮತ್ತಿದು ಅದು ಚಿಕ್ಕ ಮಕ್ಕಳಿಗೆಲ್ಲ ಆಗಲಿಕ್ಕಿಲ್ಲ, ಯಾಕೆಂದರೆ ಸ್ವಲ್ಪ ದೊಡ್ಡವರು ಅಂದರೆ ಕಾಲೇಜಿನವರೆಲ್ಲ ಅವರಿಗೆಲ್ಲ ಆಗ್ಬೋದು. ಇನ್ನು ಮುಂದೆ ಎಲ್ಲಾದರೂ ನಿಮಗೆ ಕಸದಿಂದ ರಸ ಕಾಂಪಿಟೇಷನ್ ಎಲ್ಲ ಇದ್ದರೆ ಆ ರೀತಿ ನೀವು ಟ್ರೈ ಮಾಡಿ. ಒಳ್ಳೆಯದುಂಟು. ಹಾಳೆ ಉಂಟಲ್ಲ, ಅಡಿಕೆದು ಹಾಳೆ, ಅದರಿಂದ ಸ್ಲಿಪ್ಪರ್ ಮಾಡಿದ್ದು. ಹಾಗೆ ನಿಮ್ಮ ಜೊತೆ ಕೂಡ ಇದನ್ನು ಹೇಳುವ ಅಂತೇಳಿ ಹಾಗೆ ಇವತ್ತಿನ ವಿಡಿಯೋನ ಮುಗಿಸೋದು. ಹಾಗೆ ಇನ್ನು ಇದಾದಿದ್ರೆ ಮತ್ತೆ ಮಾತಾಡಲಿಕ್ಕೆ ಸಿಗುವ. ಬಾಯ್.